ಕೇಳ್ರಿ, ಯಾವ್ದಾದ್ರು ಉಳಿದಿದೆಯಾ ಕಾಂಗ್ರೆಸ್ಸಿಗರೇ? ಮಾನ್ಯ ಮುಖ್ಯಮಂತ್ರಿಗಳ ಯಾವ್ದಾದ್ರು ಉಳಿಸಿದ್ದೀರಾ? ಅಕಸ್ಮಾತ್ ನೆನಪು ಮಾಡಬೇಡಿ, ನೆನಪು ಮಾಡಿರೋ ಅದನ್ನು ಏರಿಸ್ಬಿಡ್ತಾರೆ. ನೀವು ಯಾರು ನೋಡಿ, ನೀರಿನ ಮೇಲೆ ತೆರಿಗೆ ಜಾಸ್ತಿ ಮಾಡಾಯಿತು, ಕಸದ ಮೇಲೆ ತೆರಿಗೆ ಜಾಸ್ತಿ ಮಾಡಾಯಿತು, ಸ್ಟಾಂಪ್ ಪೇಪರ್ ಮೇಲೆ ತೆರಿಗೆ ಜಾಸ್ತಿ ಮಾಡಾಯಿತು, ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಮೇಲೆ ತೆರಿಗೆ ಅದರ ರೇಟ್ನ ಏರ್ಸಾಯಿತು, ಅಡುಗೆ ಎಣ್ಣೆ ಕುಡಿಯೋ ಎಣ್ಣೆ ರೇಟ್ ಏರ್ಸಾಯಿತು, ಆಮೇಲೆ ರೈತರ ಪಾಣಿ ದರವನ್ನು ಏರ್ಸಾಯಿತು. ಇವೆಲ್ಲ ಏರಿಸಿದ ಮೇಲೆ ಇನ್ಯಾವ್ದಾದ್ರು ಏರ್ಸೋಕ್ಕೆ ಯಾವ್ದಾದ್ರು ಉಳಿದಿದ್ರೆ ಅದು ಗಾಳಿಗೊಂದು ತೆರಿಗೆ ಹಾಕಿಲ್ಲ. ನೀವು ಅಕಸ್ಮಾತ್ ಏನಾದ್ರು ಅವರಿಗೆ ಮತ್ತೆ ನೆನಪು ಮಾಡಿಬಿಟ್ರೆ ಗಾಳಿಗೂ ಒಂದು ತೆರಿಗೆ ಹಾಕ್ಬಿಡೋಣ ಅಂತ ಹಾಕಿದ್ರು ಹಾಕ್ಬೋದು. ಇದೊಂದೇ ಬಾಕಿ ಇರೋದು. ಇವರು ಎಲ್ಲದರ ದರನೂ ಏರಿಕೆ ಮಾಡಿದ್ದಾರೆ. ಅಂದರೆ ರಿಜಿಸ್ಟ್ರೇಷನ್ ಫೀಸು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, 20 ರೂಪಾಯಿ ಸ್ಟಾಂಪ್ ಪೇಪರೇ ಮಾಯವಾಗಿದೆ, ಅದಕ್ಕೆ 100 ರೂಪಾಯಿ 200 ರೂಪಾಯಿ ಕೊಡಬೇಕು. ನಿಮ್ಮ ಚಿನ್ನ ನೀವು ಒತ್ತೆ ಇಡಬೇಕು ಅಂದರೆ 0.5% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ನೀವು ಸಾಲ ತಗೊಳ್ಳೋದು, ನಿಮ್ಮನೆ ಚಿನ್ನ ನೀವು ಸಾಲ ತಗೊಳ್ಳೋದು, ಅದಕ್ಕೆ 0.5% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ಪೆಟ್ರೋಲ್ ಡೀಸೆಲ್ ಮೇಲೆ 2 ಬಾರಿ ಸೆಸ್ ಹಾಕಿದ್ರು. ವಿದ್ಯುತ್ ದರನ ಇದು 3ನೇ ಬಾರಿಗೆ ಸರ್ಕಾರ ಬಂದ ಮೇಲೆ ಏರಿಸ್ತಾ ಇರೋದು. ಬಸ್ ದರವನ್ನು ಏರಿಸಿದ್ರು. ರೈತರ ಪಂಪ್ಸೆಟ್ಟಿಗೆ ಏನು ನಾವು TC ಕೊಡಿಸ್ತೀವಲ್ಲ ಅದ್ರ ದರವನ್ನು ಏರಿಕೆ ಮಾಡಿದ್ರು. ಯಾವುದನ್ನು ಏರಿಸದೆ ಬಿಟ್ಟಿದ್ದಾರೆ ಹೇಳಿ? ಗಾಳಿ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಸಾರ್ಥಕ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಆಡು ಮುಟ್ಟದ ಸೊಪ್ಪಿಲ್ಲ, ಗಾಳಿಯನ್ನೂ ಬಿಡದ ಕಾಂಗ್ರೆಸ್ಸಿಗರು ಅದಕ್ಕೂ ತೆರಿಗೆ ಹಾಕಿದ್ದಾರೆ ಅನ್ನುವಂಥ ಒಂದು ಜಾಗತಿಕ ದಾಖಲೆ ಆಗುತ್ತೆ. ಬಹುಶಃ ಜಗತ್ತಿನಲ್ಲಿ ಸರ್ವಾಧಿಕಾರಿಗಳು ಗಾಳಿ ಮೇಲೆ ತೆರಿಗೆ ಹಾಕಿಲ್ಲ. ನಿಮಗೊಂದು ಅವಕಾಶ ಇದೆ, ಅದನ್ನು ಹಾಕಿ ಜನರ ಬದುಕನ್ನು ಬರ್ಬಾದ್ ಮಾಡೋಕ್ಕೆ ಏನೇನು ಸಾಧ್ಯ ಇದೆ ಎಲ್ಲ ಮಾಡಿಬಿಡಿ.